ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ರುಚಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಚಿಕನ್ ಕರಿ ರೆಸಿಪಿ. ಇಲ್ಲಿ ನಾನು ಇವತ್ತು ಆಲೂಗಡ್ಡೆಯೊಂದಿಗೆ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನನ್ನ ಚಾನೆಲ್ನಲ್ಲಿ ನಾನು ತುಂಬ ಸಿಂಪಲ್ಲಾಗಿ ರೆಸಿಪಿಗಳನ್ನು ಹೇಳಿಕೊಡ್ತೇನೆ. ಇನ್ನು ಇಂಥದ್ದೇ ರೆಸಿಪಿಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇಲ್ಲಿ ಏನೆಲ್ಲ ಬೇಕು ಮಸಾಲಕ್ಕೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೇನೆ ನಾನು. 2 ದೊಡ್ಡ ಆನಿಯನ್, 5 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 3 ಹಸಿಮೆಣಸು, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಗೂ ಸ್ವಲ್ಪ ಪುದೀನ. ಹಸಿಮೆಣಸು ಖಾರ ಇದ್ದರೆ 2 ಮಾತ್ರ ತಗೊಳ್ಳಿ. ಈಗ ಒಂದು ಪ್ಯಾನ್ ತಗೊಂಡಿದ್ದೇನೆ. ಪ್ಯಾನಿಗೆ 3 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ತಾ ಇರೋದು, ಎಣ್ಣೆ ಎಲ್ಲ ಏನೂ ಹಾಕಿಲ್ಲ. ಕೊತ್ತಂಬರಿ ಕಾಳನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇವಾಗ ಇಲ್ಲಿ 8 ರಿಂದ 10 ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡುವ. ಇವಾಗ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಈಗ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡುವ. ಓಕೆ, ಇವಾಗ ನಾನಿಲ್ಲಿ ಗರಂ ಮಸಾಲೆಯನ್ನು ತಗೊಂಡಿದ್ದೇನೆ. 2 ತುಂಡು ಚಕ್ಕೆ, 4 ಲವಂಗ ಹಾಗೂ 2 ಏಲಕ್ಕಿ. ಹಾಗೂ 1/2 ಸ್ಪೂನಷ್ಟು ಬಡಿಶೇಪನ್ನು ತಗೊಂಡಿದ್ದೇನೆ. ಇದೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ತೇನೆ. ಗರಂ ಮಸಾಲ ಜಾಸ್ತಿ ಹೊತ್ತು ಇರಬೇಕಂತ ಇಲ್ಲ, ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು. ಇವಾಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಇವಾಗ ಈ ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ತೇನೆ. ಈಗ ಬಾಕಿದ್ದು ಮಸಾಲೆ ಫ್ರೈ ಮಾಡಲಿಕ್ಕೆ ನಮಗೆ ಆಯಿಲ್ ಬೇಕು, ಆನಿಯನ್ ಎಲ್ಲ ಫ್ರೈ ಮಾಡಲಿಕ್ಕೆ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೆ. ಇದಕ್ಕೆ ನಾನು 2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಟದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೂ 5 ಎಸಳು ಬೆಳ್ಳುಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಇದು ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿ. ಇವಾಗ ಸ್ವಲ್ಪ ಫ್ರೈ ಆಗಿದ್ದೆ. ಶುಂಠಿ ಹಾಗೂ 3 ಹಸಿಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹುರಿಯುವ. ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಈಗ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಮಾಡುವಾಗ ಎಣ್ಣೆ ಹಾಕಿದ ತಕ್ಷಣ ಫಸ್ಟ್ ಬ್ಯಾಡಿಗೆ ಮೆಣಸನ್ನು ಹಾಕಿ ರೋಸ್ಟ್ ಮಾಡಿ ತಗೊಳ್ಳಿ, ಆಮೇಲೆ ಬಾಕಿ ಮಸಾಲೆಗಳನ್ನು ಫ್ರೈ ಮಾಡಿ. ಇದು ನನಗೆ ಸ್ವಲ್ಪ ಮಿಸ್ ಆಯಿತು, ಆದ್ದರಿಂದ ನಾನು ಮತ್ತೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಬ್ಯಾಡಿಗೆ ಚಿಲ್ಲಿ ತಗೊಂಡಿದ್ದೇನೆ. ಒಂದು 10 ಮೆಣಸನ್ನು ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ತಗೊಳ್ಳಿ. ನೀವು ಕಮ್ಮಿ ಖಾರ ತಿನ್ನೋರಾದರೆ ಕಮ್ಮಿ ಹಾಕಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಮೆಣಸನ್ನು ಈಗ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗ್ತದೆ. ಇವಾಗ ನಾನು ಇದಕ್ಕೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪೆಲ್ಲ ಬಾಡಬೇಕು, ಇದರಲ್ಲಿ ಬಾಡೋ ತನಕ ಫ್ರೈ ಮಾಡಿ. ಇವಾಗ ಇದು ಆಗಿದೆ. ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಇವಾಗ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಪ್ಯಾನಿಗೆ, ತೆಂಗಿನಕಾಯಿಯನ್ನು ಫ್ರೈ ಮಾಡಲಿಕ್ಕೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದೆ, ಇದಕ್ಕೆ 2 ಎಸಳಷ್ಟು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ.
ಒಂದು ಅರ್ಧ ಹೋಳಷ್ಟು ಕಾಯಿ ತುರಿಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಮೊದಲಿಗೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದು ಕೋಳಿಯನ್ನು ಬೇಯಿಸಲಿಕ್ಕೆ ಇಡಲಿಕ್ಕೆ ರೆಡಿ ಮಾಡೋದಾಯ್ತಾ. ಈಗ ಒಂದು ಫುಲ್ಲು ಟೊಮೆಟೊ ಕಟ್ ಮಾಡಿ ಇದಕ್ಕೆ ಹಾಕಿ ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡುವ. ಟೊಮೆಟೊ ಸಾಫ್ಟ್ ಆದಮೇಲೆ ಚಿಕನ್ ಸೇರಿಸಬೇಕು. ಇದು ಫ್ರೈ ಮಾಡುವಾಗ ನಾನು ಉಪ್ಪನ್ನು ಕೂಡ ಹಾಕಿದ್ದೇನೆ. ಈಗ ಓಕೆ, ಇದು ಈಗ ಸಾಫ್ಟ್ ಆಗಿದ್ದೆ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡುವ. ಮುಚ್ಚಿಡಬೇಕು. ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಿಗೆ ಇಡಿ, ಫಾಸ್ಟಾಗಿ ಇಡಬೇಡಿ. ಲೋ ಟು ಮೀಡಿಯಮಲ್ಲಿ ಇಟ್ಟು ಇದನ್ನು ಬೇಯಿಸೋಣ. ಇದಕ್ಕೆ ನಾನು ಆಲೂಗಡ್ಡೆಯನ್ನು ಕೂಡ ಹಾಕಿದ್ದೇನೆ. ಈಗ ಒಂದು 2 ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಈಗ ನೋಡಿ ಸ್ವಲ್ಪ ನೀರು ಬಿಟ್ಟಿದೆ ಚಿಕನ್. ಇಲ್ಲ ಮಸಾಲ ಕೂಡ ರೆಡಿಯಾಗಿದೆ ನೋಡ್ಬೋದು ನೀವು. ಇವಾಗ ಚೆನ್ನಾಗಿ ಬೆಂದಿದೆ ಚಿಕನ್ ಹಾಗೂ ಆಲೂಗಡ್ಡೆ. ಈಗ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಜಾರ್ ತೊಳೆದ ನೀರನ್ನು ಹಾಕಿದೆ ಹಾಗೂ ನಿಮಗೆ ಎಷ್ಟು ನೀರು ಬೇಕು ನೋಡಿ ಆ ಹದಕ್ಕೆ ಮಾಡಿಕೊಂಡು ಉಪ್ಪೆಲ್ಲ ಸರಿಯಾಗಿದೆಯಾ ನೋಡಿ ಮುಚ್ಚಿಟ್ಟು ಕುದಿಸೋಣ. ನೋಡಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ, ಕಮ್ಮಿ ಇತ್ತು ಅದಕ್ಕೆ. ಇವಾಗ ಮುಚ್ಚಿಟ್ಟು ಕುದಿಸ್ತೇನೆ. ಒಂದು ಸಣ್ಣ ಕುದಿ ಬಂದಿದ್ದೆ, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡುವ. ಆಯಿತು, ಚಿಕನ್ ಕರಿ ರೆಡಿ. ಅನ್ನದ ಜೊತೆ ಕೂಡ ಇದು ತುಂಬ ಸೂಪರಾಗಿ ಆಗುತ್ತೆ. ನೀವು ಕೂಡ ಹೀಗೆ ಸೇಮ್ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಆಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.